ನನ್ನ ಮಗ ಯಾವ್ದಾದ್ರು ಚೀಟಿ ಹಾಕ್ಲ ಮಗ ಅಂದ್ರೆ ಇದು ಯಾವ್ದೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣಂತೆ. ಇದು ಯಾವ್ದಪ್ಪ ಸ್ಟಾಕ್ ಮಾರ್ಕೆಟು? ನಮ್ಗೆ KR ಮಾರ್ಕೆಟ್, ದೇವರಾಜ ಮಾರ್ಕೆಟ್ ಬಿಟ್ರೆ ಯಾವ ಮಾರ್ಕೆಟ್ ಗೊತ್ತಿಲ್ಲಪ್ಪ. ಈಗಿನ ಕಾಲದಲ್ಲಿ ಯಾರು ನಂಬಕ್ ಆಗೋದಿಲ್ಲ ಕಲ. ಮನೆ ಮೇಲೆ ಒಣಗಾಕಿರೋ ಬಟ್ಟೆ ಹೊತ್ಕೋಗೋ ಕಾಲ ಇದು. ಅಂತದ್ರಲ್ಲಿ ಇದು ಯಾರಿಗೋ ಗೊತ್ತಿಲ್ದಿರೋರ್ಗೆ ವರ್ಷಾನುಗಟ್ಲೆ ಕಟ್ಬಿಟ್ಟು ಕೊನೆಯಲ್ಲಿ ಲಕ್ಷಾಂತರ ರೂಪಾಯಿ ಬಂದದಂತೆ. ಅಷ್ಟೊತ್ತಿಗೆ ನಿಗ್ರೆ ಹೋಗಿದ್ರ ನಾವು. ಆಮೇಲೆ ಇನ್ನೊಂದು ಯಾವ್ದಪ್ಪ ಅದು SIP ಕಟ್ಬೇಕನಪ್ಪ. 10 ವರ್ಷ ಕಟ್ಬಿಟ್ರೆ ನಿನ್ಗೆ ಅದೆಷ್ಟೋ ಲಕ್ಷ ರೂಪಾಯಿ ಬಂದ್ಬಿಡ್ತದೆ ಅಂತ ಅಂದ. ಅದೇ ಚೀಟಿ ಕಟ್ಟಿದ್ರೆ ಅವ್ರ ಸ್ವಂತ ಮನೆ ಇರ್ತದೆ, ಮನೆ ತಕ್ಕ ಹೋಗಿ ದುಡ್ಡು ಇಸ್ಕೊ ಬರ್ಬೋದು. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಮನೆ ಪತ್ರ ಇಟ್ಸ್ಕೋಬಹುದು. ಕಣ್ಣು ಮುಚ್ಕೊಂಡು ಧರ್ಮಸ್ಥಳ ಸಂಘದಲ್ಲಿ 1 ವರ್ಷ ಕಟ್ಬಿಟ್ರೆ 1 ಲಕ್ಷ 2 ಲಕ್ಷ ಬರೋದಿಲ್ವ ದುಡ್ಡು. ಅವನ್ ಯಾರೋ ಫ್ರೆಂಡು 25,000 ಹಾಕಿ 2 ಲಕ್ಷ ಎತ್ಕೊಂಡಿದ್ದಾನಂತೆ. ನನ್ಗೂ 25,000 ಹಾಕ್ತಿರ್ಕಲ್ಲಪ್ಪ, ಇನ್ವೆಸ್ಟ್ ಮಾಡ್ತೀನಿ ಅಂತ ಕೂತವನೆ. ಈಗಿನ ಐಕ್ಳುಗಳು ಈ ಅರ್ಧ ಫಿಲಮ್ ನೋಡ್ಬಿಟ್ಟು ಹಿಂಗ ಆಡ್ತವೆ. ಮೊನ್ನೆ ಯಾವ್ದೋ ಲಕ್ಕಿ ಭಾಸ್ಕರ್ ಅಂತ ನೋಡ್ಬಿಟ್ಟು 1 4 ದಿವಸ ಕುಣ್ದ. ನಾವು ಕಾಲದಿಂದನೂ ಈ ಚೀಟಿ ಪಾಟಿ ಹಾಕೊಂಡೆ ಮನೆಗಿನೆಲ್ಲ ಕಟ್ಟಿರೋದು. ಈ ಸ್ಟಾಕ್ ಮಾರ್ಕೆಟ್ ಹಾಕ್ಬಿಟ್ಟು ಎಲ್ಲಿ ಹುಡಿಕ್ ಹೋಗಿ ಅವ್ರನ್ನ ಒತ್ಕೊಂಡ್ರೆ ನಾವು ಈ ಫೋನ್ ಪೇಲಿ 1,000 ರೂಪಾಯಿ ಕಳಿಸ್ಬೇಕು ಅಂತಂದ್ರೆ ಫಸ್ಟ್ 1 ರೂಪಾಯಿ ಕಳಿಸ್ಬಿಟ್ಟು ಫೋನ್ ಮಾಡಿ ಕೇಳ್ತೀನಿ ನಾನು ಬತ್ತಪ್ಪ ಅಂತ. ನನ್ನ ಹೊಟ್ಟೆಲಿ ಹುಡ್ತ ಮಗ ನಾನು ಎದ್ದ ಬರೋದಿಲ್ಲ. ಚೀಟಿ ದುಡ್ಡೆಲ್ಲ ಹಾಕ್ಬಾರ್ದು ಕಣಪ್ಪ, ಸ್ಟಾಕ್ ಮಾರ್ಕೆಟ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು ಅಂತ ಅಂತಾನೆ. ಮೂಗಲಿರೋ ಮುಸ್ರೇನು ಕೊಡೋದಿಲ್ಲ. ಅಂಟು ಮಕ್ಕ ಶೇರ್ ಮಾರ್ಕೆಟ್ಗೆ 25,000 ಹಾಕನಂತೆ. ಫಸ್ಟ್ ಪಾನ್ ಕಾರ್ಡ್ ಮಾಡಿಸು, ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿರೋ ನನ್ನ ನಂಬರ್ ಚೇಂಜ್ ಮಾಡಿಸ್ಕೊಂಡು ನಿನ್ ನಂಬರ್ಗೆ ಅಪ್ಪ OTP ಹೇಳು ಅಂತ ನನಗ್ ಫೋನ್ ಮಾಡ್ತೀಯಲ್ಲ. ಆ ಶೇರು ಈ ಶೇರು ಅಂತೆ. ಯಾವ ಶೇರು ಬೇಡ, ಅಚ್ಚೇರು ಬೇಡ, ಪಾವು ಬೇಡ, ಚಟಾಕು ಬೇಡ, ಎದ್ದೋಗ.